ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧರ್ಮಸ್ಥಳ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ. ಚಿನ್ನಯ್ಯ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿ ಷಡ್ಯಂತ್ರದ ಹಲವು ಅಂಶಗಳನ್ನು ಬಹಿರಂಗಪಡಿಸಿದ್ದ. ಇದೀಗ ಗಿರೀಶ್ ಮಟ್ಟಣ್ಣನವರ್ ಹಾಗೂ ಯೂಟ್ಯೂಬರ್ ಅಭಿಷೇಕ್ ವಿರುದ್ಧ ಚಿನ್ನಯ್ಯ ಎಸ್ಐಟಿಗೆ ದೂರನ್ನ ನೀಡಿದ್ದಾನೆ. ನಾನು ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ ನಂತರ ಇಬ್ಬರು ಒತ್ತಡವನ್ನ ಹೇರ್ತಾ ಇದ್ದಾರೆ, ನನಗೆ ಹಾಗೂ ನನ್ನ ಕುಟುಂಬಸ್ಥರಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಚಿನ್ನಯ್ಯ ಆರೋಪಿಸಿ ದೂರನ್ನ ಕೂಡ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಿರೀಶ್ ಮಟ್ಟಣ್ಣನವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನೋಡ್ಕೊಬರೋಣ. ಚಿನ್ನಯ್ಯರಿಂದ ಅಲ್ಲಿಯ ಪ್ರಭಾವಿ ವ್ಯಕ್ತಿಗಳು ನಮ್ಮ ಮೇಲೆ ಸುಳ್ಳಿನ ದೂರು ಕೊಡಿಸುವಂತಹ ಸುಳ್ಳಿನ ಸರಮಾಲೆಯ ಒಂದು ಭಾಗವಾಗಿ ಇವತ್ತು SITಗೆ ಭೇಟಿ ನೀಡಿ ಚಿನ್ನಯ್ಯವರು ನಾವೇನೋ ಅವರಿಗೆ ಏನೋ ಬೆದರಿಕೆ ಕರೆ ಮಾಡಿದ್ವಂತೆ, ಅವರ ಸಂಬಂಧಿಕರಲ್ಲಿ ಬೆದರಿಕೆ ಕೊಟ್ಟಿವಂತೆ. ಆನಂತರ ಆ ವ್ಯಕ್ತಿಯ ಬಗ್ಗೆ ಮಾಹಿತಿ ತಗೊಳ್ಳೋಕೆ ಪ್ರಯತ್ನ ಪಟ್ಟಿವಂತೆ. ಆನಂತರ ಪತ್ನಿಗೆ ಹೆದರಿಸಿದ್ವಂತೆ. ಇದು ದೊಡ್ಡ ದೊಡ್ಡ ಸುದ್ದಿ ಮಾಡಿ ಅದಕ್ಕೆ ಇನ್ನೂ ಸ್ವಲ್ಪ ಏನೇನೋ ಮಸಾಲೆ ಹಾಕಿ ಅರೆದು ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಯಾವುದೇ ಬೆದರಿಕೆಯ ಕರೆಯನ್ನು ನಾನಾಗಲಿ ಅಭಿಷೇಕ್ ಅವರು ಖಂಡಿತ ಮಾಡಿಲ್ಲ. ಇದು ಆ ಕರೆ ಮಾಡಿದ್ದು 12ನೇ ತಾರೀಕಿಗೆ ಏನು ಉಲ್ಲೇಖ ಮಾಡಿದ್ದಾರೆ, ಸಮಯವನ್ನು ಉಲ್ಲೇಖ ಮಾಡಿದ್ದಾರೆ, ದೂರಿನ ಪ್ರತಿಯನ್ನು ಮಾಧ್ಯಮದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನಾನು ನೋಡಿದೆ. ಅದರಲ್ಲಿ ಏನು ಸಾಯಂಕಾಲ ರಾತ್ರಿ ಹೊತ್ತು 9 ಗಂಟೆ ಏನೋ ಸ್ವಲ್ಪ ಮೆನ್ಷನ್ ಮಾಡಿದ್ದಾರೆ. ಆ ಟೈಮ್ ಆಗಲಿ ಅಥವಾ ಯಾವುದೇ ಹೊತ್ತಿನಲ್ಲಾಗಲಿ ನಾವು ಕರೆ ಮಾಡಿ ಹೇಳಿದ್ದು ಬೆದರಿಕೆ ಕರೆ ಅಲ್ಲ, ಅದೊಂದು ಆತ್ಮೀಯ ಕರೆ ಆಗಿತ್ತು. ಅದರಲ್ಲಿ ಅಭಿಷೇಕ್ ಅವರು ಯೂಟ್ಯೂಬರ್ ಬಗ್ಗೆ ಮಾಹಿತಿ ಕೇಳೋದ್ರ ಸಲುವಾಗಿ ಕರೆ ಮಾಡಿದರು. ಯಾಕೆ ಅಂತ ಹೇಳಿದರೆ, ಇವತ್ತಿನವರೆಗೂ ಕೂಡ ಚಿನ್ನಯ್ಯ ಆ SITಯಲ್ಲಿ ಅವ್ರಿಗೆ ಹೆದರಿಸಿ ಪ್ರಕರಣದಿಂದ ಉಲ್ಟಾ ಹೊಡೆದ ಮೇಲೂ ಕೂಡ ಅವರ ಸಂಬಂಧಿಕರು ಮತ್ತು ಮುಂಚೆ ನಮ್ಮ ಜೊತೆಗಿದ್ದಂಥವರು ಆತ್ಮೀಯರಾಗೇ ಈ ದಿನದವರೆಗೂ ಕೂಡ ಆತ್ಮೀಯರಾಗೇ ಇದ್ದಾರೆ. ಆ ಸಂಭಾಷಣೆಯಲ್ಲಿ ಹೇಳ್ತಾರೆ, ಆ ಸಂಭಾಷಣೆ ತುಣುಕು ಪೂರ್ತಿ ಕಂಪ್ಲೀಟ್ ಅನ್ಎಡಿಟೆಡ್ ಆಡಿಯೋವನ್ನು ನಾನು ನಿಮಗೆಲ್ಲರಿಗೂ ಕೂಡ ಕೇಳಿಸ್ತಾ ಇದ್ದೇನೆ ಮತ್ತು ಅದರ ಪ್ರತಿಯನ್ನು SITಗೂ ಕೂಡ ತಲುಪಿಸಿದ್ದೇವೆ. ಹೇಳಿ. ನಮಸ್ತೆ ರವಿ, ಆರಾಮಿದ್ದೀರಿ? ಚೆನ್ನಾಗಿದ್ದೀರ ನೀವು? ನೋಡಪ್ಪ, ನೀವು ಆರಾಮಿದ್ದೀರಲ್ಲ? ಚೆನ್ನಾಗಿದ್ದೀನಿ. ಮತ್ತೇನು ನಡೀತಾ ಇದೆ? ಎಲ್ಲಿ ಮದ್ದೂರಲ್ಲಿ ಇದ್ದೀರಾ? ಊರಲ್ಲಿ ಇಲ್ಲ ಇದರಲ್ಲಿ ಅಣ್ಣ, ಒಂಚೂರು ಹಲಗೂರು ಕೆಲಸನ. ಕೆಲ್ಸಕ್ಕೆ ಜಾಯ್ನ್ ಆಗಿದ್ದೀರಾ? ಕೆಲಸದಕ್ಕೆ ಹಲಗೂರು. ಏನು TV ನೋಡಿದ್ರಾ? ಹೌದಣ್ಣ, ಅದೇನತ್ರ ರಿಟರ್ನ್ ಹಂಗ ಅಂತಂದ್ರು ನಮ್ಮ ಮನೆಯವ್ರು ಅದೇನೋ ಚಾನಲ್ ಇದು ಮಾಡ್ತಾವ್ರೆ ಅಂತ. ಹಾಂ, ಅದು ಏನದು ಹಂಗ್ಯಾಕೆ? ಏನೋ ಗೊತ್ತಿರೋಣ ನನಗೂ. ನಿಮ್ಮನ್ನೇನಾದ್ರು ಕೇಳಿದ್ರೆ ಅವರು ಕಾಂಟ್ಯಾಕ್ಟಲ್ಲಿ ಇದ್ದಾರಾ? ಇಲ್ಲ ಅಣ್ಣ, ಫೋನ್ ಏನೋ ಮಾಡ್ತಾರ. ನನಗೆ ಏನು ಬೇಜಾರಾಗಿದ್ದು ಗೊತ್ತಾ? ಅದರಲ್ಲಿ ಯಾರ ಪುರುಷೋತ್ತಮ ಅವ್ರಿಗೆ ಪಾಪ ಎಷ್ಟು ಚೆನ್ನಾಗಿ ಅಣ್ಣತಂಬ್ರಿಗೆ ಇವನು ಚಿನ್ನಯ್ಯನಿಗೂ ಎಷ್ಟು ಚೆನ್ನಾಗಿ ನೋಡಿಕೊಂಡು ಇದನ್ನು ಮಾಡಿ, ಆಮೇಲೆ ಯಾರು ಪುರುಷೋತ್ತಮ ಮತ್ತು ನಿಮ್ಮದು ಹಾಕಿದ್ದಾರೆ, ಅದರಲ್ಲಿ ನಿಮಗೆ ಹೆದರಿಕೆ ಹಾಕಿದೆ ಅಂತೇಳಿ ಈ ಸ್ಟೇಟ್ಮೆಂಟ್. ಇದ್ರ ಕೋರ್ಟಿಗೆ ಹೋಗ್ಬೇಕಾದ್ರೆ ನಿಮ್ಗೆ ಯಾರು ಕರ್ಸಿದ್ರ? ಇಲ್ಲಲ್ಲ? ಎಲ್ಲ ಚೆನ್ನಾಗಿದ್ದಾರೆ. ಅದು ನಿಮ್ಗೆ ಕಳ್ಸಿದ್ನಲ್ಲ ಒಬ್ರು ಯೂಟ್ಯೂಬರ್ ಅಂತ. ಅವರು ನನಗೂ ಗೊತ್ತಿಲ್ಲ ಯಾರಂತ. ನೋಡ್ತೀನಿ ವಿಚಾರಿಸ್ತೀನಿ, ಯಾರ ಗೊತ್ತಾದ್ರೆ ನಾನು ಇನ್ಫಾರ್ಮ್ ಮಾಡ್ತೀನಿ. ಅವರು ಮದ್ದೂರವ್ರೆ, ಅವ್ರದ್ದು ನಂಬರ್ ಬೇಕಿತ್ತು. ಯೂಟ್ಯೂಬ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಅವ್ರಿಗೆ ಕೇಳ್ಬೇಕಿತ್ತು. ಅವರು ಅದ್ರ ಬಗ್ಗೆನೂ ಜಾಸ್ತಿ ವಿಡಿಯೋ ಮಾಡ್ತಾರೆ. ಹಂಗಾಗಿ ಅವ್ರದ್ದು ಒಂದು ನಿಮ್ಮೂರೇ ಅಲ್ಲ ಅಂತ ಹಂಗಾಗಿ ಮಾಡ್ದೆ. ನಂಗೆ ಮಧುರಲ್ಲಿ ಯಾರು ಗೊತ್ತಿಲ್ಲ. ಹೌದಾ, ಸರಿ ಅಬ್ಬಿ, ಆಯ್ತು. ಏನಾರು ಗೊತ್ತಾ ನಿಮ್ಗೆ ಫೋನ್ ಮಾಡ್ತೀನಿ. ಮತ್ತೆ ಇದು ನೋಡಿದ್ರ ಸುದ್ದಿ? ಊಟ ಮಾಡ್ಬೇಕಲ್ಲ? ಇಲ್ಲ ಅಬ್ಬಿ, ನೋಡ್ತಾ ಇಲ್ಲ. ಹೌದಾ, ಏನಾಯ್ತು ಅಂದ್ರೆ ಅದೇ ನ್ಯೂಸ್ ಅಲ್ಲಿ ಎಲ್ಲ ಇವರು ಚಿನ್ನಯ್ಯ ಅವರು ಇವ್ರ ವಿರುದ್ಧ ಏನದು ಇವರು ನನಗೆ ಎದುರಿಸಿದ್ರು ಅದು ಇದು ಅಂತ ಏನೇನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಬರ್ತಾ ಇತ್ತು. ರಿಟ್ ಪಿಟಿಷನ್ ಏನೋ ಹಾಕಿದಾರಂತ ಹೈಕೋರ್ಟಿಗೆ. ಗೊತ್ತಾ ಅದು ವಿಷಯ? ಇಲ್ಲ ಬೇ, ನಾನು ನೋಡ್ತಾ ಇಲ್ಲ, ಟಿವಿನೂ ನೋಡ್ತಾ ಇಲ್ಲ, ಫೋನಲ್ಲಿ ಬರ್ತಾ ಇಲ್ಲ. ಆಗ ನೋಡ್ತಾ ಇದ್ದೆ, ಏನಾಯ್ತು ಗೊತ್ತಿಲ್ಲ ಬೇ, ಅವರು ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ. ಹೌದಾ? ಅಲ್ಲ, ಅದು ಅದ್ರಲ್ಲಿ ಪಿಟಿಷನ್ ಏನಾಗ್ಬೋದ ಬೇ ಫೈನಲ್? ಸರ್, ನೀವು ಕೂಡ ಗಮನಿಸಿದ್ರಿ. ಆದ್ರೆ ಈ ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಯಾರು ಬುರುಡೆ ಬಿಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಒಂದು ವಿಷಯ ಆದ್ರೆ, ಇನ್ನೊಂದು ಕಡೆ ಇಲ್ಲಿ SIT ಯಾಕೆ ತನ್ನ ತನಿಖೆಯನ್ನ ಇಷ್ಟೊಂದು ಡಿಲೇ ಮಾಡ್ತಾ ಇದೆ?
SIT ತನಿಖೆ ಮಾಡಿ ಒಂದು ವಿಚಾರಣೆಯನ್ನು ಹಂತಕ್ಕೆ ತಗೊಂಡು ಬಂದು ಇನ್ನೇನು ಎಲ್ಲವೂ ಮುಗಿಸ್ಕೊಂಡು ಕೂತ್ಕೊಂಡಿದೆ. ಆದರೆ ಪ್ರಭಾವಿಗಳು ಅದರ ಮೇಲ್ಗಡೆ ಪ್ರಭಾವ ಬೀರ್ತಾ ಇದ್ದಾರೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು. ಈ ಬಂಗ್ಲೆಗುಡ್ಡ, ಈ ಸೌಜನ್ಯ ಪ್ರಕರಣ, ಆ ಮಗು 2000 ಆ ಸಮಯಕ್ಕೆ ಹೋಗಿದ್ದು 2012ರಲ್ಲೇನೋ ಇದಾಗಿದ್ದದು, ಅಕ್ಟೋಬರ್ 9ನೇ ತಾರೀಕೇನೋ ಆಗುತ್ತೆ. ಅದಾದ ನಂತರದಲ್ಲಿ ಇಲ್ಲಿವರೆಗಿನ ಬೆಳವಣಿಗೆ ನೋಡಿದ್ರೆ ಒಂದು ದಿನ ನೋವು ಅನುಭವಿಸಿರೋ ಮಗುವನ್ನು ದಿನನಿತ್ಯ ನರಕದಲ್ಲಿಡುವಂಥ ಪ್ರಯತ್ನ ಆಗ್ತಾ ಇರುವಂಥದ್ದು. ಅದಕ್ಕೆ ನ್ಯಾಯ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ನರಕದಲ್ಲಂತೂ ಇಡ್ತಾ ಇದ್ದಾರೆ. ಯಾರು ಅತ್ಯಾಚಾರ ಮಾಡಿದ್ದಾರೆ, ಆಕೆ ಮೇಲೆ ಕ್ರೌರ್ಯ ಮೆರೆದಿದ್ದಾರೆ, ಅಷ್ಟು ಮಾತ್ರ ಸತ್ಯ ಅಂತ ಅನಿಸುತ್ತೆ. ಆದರೆ ನೀನು ನಾನು ಈ ಪ್ರಕರಣಗಳಲ್ಲಿ ಇಷ್ಟೊಂದು ಹಂತಕ್ಕೆ ತಗೊಂಡು ಬಂದು ನಿಂತು ಆ ಹೆಣ್ಣು ಮಗುವನ್ನು ದಿನನಿತ್ಯ ಈ ರೀತಿ ಬಯಲಿಗೆ ತಂದು ಒಂದೊಂದು ಸರಿ ಅನಿಸುತ್ತೆ ಏನು ಅಂತಂದರೆ, ಮಂಜುನಾಥನ ಮೇಲೆ ನಂಬಿಕೆ ಇಟ್ಟುಬಿಟ್ಟು ಅಲ್ಲಿಗೆ ಬಿಟ್ಟುಬಿಟ್ಟಿದ್ರೆ ಆ ಪ್ರಕರಣವನ್ನು, ಇಷ್ಟು ದಿನ ಇದು ಎಳ್ಕೊಂಡು ಬರ್ತಿರ್ಲಿಲ್ವೇನೋ, ಆಗಿರೋರಿಗೆ ಆ ನಂಬಿಕೆ ಇದ್ದರೆ ಅಲ್ಲೇ ಹೊಟ್ಟೋಗ್ಬಿಡ್ಲಿ ಅನ್ನುವಂಥದ್ದು. ಯಾಕಂದರೆ ಇಲ್ಲಿವರೆಗೆ ಬಂದಾದ ಮೇಲೂ ಕೂಡ ಈಗ ಮತ್ತೆ ಯಾರೋ ಈ ಕ್ರೌರ್ಯ ಮೆರೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೋ ಅವರು ಇಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಕಾಣಿಸ್ತಾ ಇರೋದಾದರೆ, ಮತ್ತು ಇಲ್ಲಿವರೆಗೆ ಬರೋದೇ ಬೇಕಾಗಿರಲಿಲ್ಲ ಅಂತ ಅನಿಸುತ್ತೆ. ಒಂದು ನಂಬಿಕೆ ಅಡಿಯಲ್ಲೇ ಬಿಟ್ಬಿಡ್ಬೋದಾಗಿತ್ತು. ಧಾರ್ಮಿಕ ನಂಬಿಕೆ ನಮ್ದು ಏನು ಶ್ರದ್ಧಾ ಕೇಂದ್ರ ಅಂತ ಹೇಳ್ತೀವಿ, ಅಲ್ಲಿಗೆ ಒಪ್ಪಿಸ್ಬಿಟ್ಟಿದ್ರೆ ಇವ್ರು ಯಾರು ಮೆರೆದಿದ್ದಾರೋ ಅದೆಲ್ಲ ಹೊರಟೋಗ್ಬಿಡ್ತಿತ್ತೇನೋ ಅಂತ. ಯಾಕಂದರೆ ಒಂದು ನಿಟ್ಟಲ್ಲಿ ಆ ಮಗುವಿನ ಮೇಲ್ಗಡೆ ಅಷ್ಟು ನಡೆದಿರುವಂಥದ್ದು, ಬಂಗ್ಲಾಗುಡ್ಡದಲ್ಲಿ ಒಂದಷ್ಟು ಮೂಳೆಗಳು ಅಸ್ಥಿಗಳು ಸಿಕ್ಕಿರುವಂಥದ್ದು ಏನಿತ್ತು, ಈ ಪ್ರಕರಣ ನೋಡ್ತಾ ಇದ್ದರೆ, ದಿನನಿತ್ಯದ ಬೆಳವಣಿಗೆಗಳು ನೋಡ್ತಿದ್ರೆ ಅಸಹ್ಯ ಅನಿಸುತ್ತೆ. ಇಲ್ಲಿವರೆಗೆ ತಗೊಂಡು ಬರಬಾರ್ದಾಗಿತ್ತೇನೋ ಅಂತ ಅನಿಸುತ್ತೆ ಪ್ರಭಾವಗಳು ಆ ನಿಟ್ಟಲ್ಲಿ. ನಮಸ್ಕಾರ ಸರ್. ನಮಸ್ತೆ. ನಾಗರಾಜ್ ಅರವಳೆ ಮಾತಾಡ್ತಿದ್ದೀನಿ. ಈಗ ಈ ತಮ್ಮ ಮೇಲೆ ಚಿನ್ನಯ್ಯ ಮಾಡಿರುವಂಥ ಆರೋಪ, ತಾವು ಕೊಟ್ಟಿರುವಂಥ ಆಡಿಯೋ ದಾಖಲೆ, ಇದೆಲ್ಲ ನೋಡ್ತಾ ಇದ್ರೆ ಸಾರ್ವಜನಿಕರಿಗೆ ಮೊದಲು ತಾವು ಹೇಳುವಂಥದ್ದು ಏನಿದ್ರು? ಸಾರ್ವಜನಿಕರು ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ, ಅವ್ರವ್ರಿಗೆ ಬಿಡ್ಲಿ ಅಂತಾನೆ ನಾನು ಆಡಿಯೋ ರಿಲೀಸ್ ಮಾಡಿತ್ತು. ಇಲ್ಲಿ ಶ್ರದ್ಧಾ ಕೇಂದ್ರ ಅದು ನಮ್ಮದು, ನಾವು ಭಕ್ತರು. ಇಲ್ಲಿ ಶ್ರದ್ಧಾ ಕೇಂದ್ರವನ್ನ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ, ಮಾಡಕ್ಕಾಗಲ್ಲ ಸರ್. ಒಂದು ಪ್ರತೀತಿ ಇದೆ, ಧರ್ಮಸ್ಥಳ ಅಂತ ಹೇಳಿದ್ರೆ ಎಲ್ಲೇ ಯಾವುದೇ ಜಾಗದಲ್ಲಿ ಕುತ್ಕೊಂಡು ಕೂಡ ಮಂಜುನಾಥ ಸ್ವಾಮಿ ಅಣ್ಣಪ್ಪಯ್ಯರನ್ನ ನೆನೆಸ್ಕೊಂಡು ಬಿಟ್ರೆ ನ್ಯಾಯ ಸಿಗುತ್ತೆ ಅಂತ ಹೇಳಿ, ಇವ್ರು ಅದು ಯಾಕೆ ಆ ಕೆಲಸ ದೇವಸ್ಥಾನದ ಮಾಲೀಕರು ಯಾಕೆ ಮಾಡ್ತಾ ಇಲ್ಲ? ನಡೆದಾಡುವ ಮಂಜುನಾಥ ಅಂತ ಕರೆಸ್ಕೊಂಡವರ ನಡೆ ಹೆಂಗಿದೆ ಅಂತ ಹೇಳಿದ್ರೆ ಇವತ್ತಿನ ಚಿನ್ನಯ್ಯ ಕೊಟ್ಟಂತ ಸುಳ್ಳು ಸರ್. ಅದರಲ್ಲಿ ತುಂಬಾ ಕ್ಲಿಯರ್ ಆಗಿ ಎಲ್ಲರಿಗೂ ಅನ್ಕೊಂಡಿರ್ಬೋದು, ಚಿನ್ನಯ್ಯ ಉಲ್ಟಾ ಹೊಡ್ಕೊಳ್ಳಿ ನಾವೇನೋ ಅವ್ರ ಮೇಲೆ ಸಿಟ್ಟಾಗಿದ್ದೀವಿ, ಅವ್ರ ಮನೆಯವರೆಲ್ಲ ನಮ್ಮ ಮೇಲೆ ನಾವು ಜಗಳಾಡ್ಕೊಂಡಿದೀವಿ. ಖಂಡಿತ ಅಲ್ಲ. ಆ ಆಡಿಯೋ ಕೇಳದವ್ರಿಗೆ ಎಲ್ರಿಗೂ ಅನ್ಸುತ್ತೆ ಎಷ್ಟು ಆತ್ಮೀಯತೆ ಇದೆ ನಮ್ಮ ಹತ್ರ ಅಂತ ಹೇಳಿ. ಇದು ಯಾವಾಗ 12ನೇ ತಾರೀಕು ಆಗಿದ್ದ ಇದು ಆಡಿಯೋ? 12ನೇ ತಾರೀಕಿಗೆ ಅದು ನಮ್ಮ ಯೂಟ್ಯೂಬರ್ ಅಭಿಷೇಕ್ ಮದ್ದೂರ್ನಲ್ಲಿರೋ ಇನ್ನೊಬ್ಬ ಯೂಟ್ಯೂಬರ್ ನಂಬರ್ ಬೇಕಾಗಿತ್ತು. ಅದ್ರ ಸಲುವಾಗಿ ಪುರುಷೋತ್ತಮಕ್ ಫೋನ್ ಮಾಡಿದ್ರು ಅವರು. ಅಲ್ಲೆಲ್ಲೂ ಬೆದರಿಕೆ ಅಂಶ ಕಾಣಿಸ್ತಾನೆ ಇಲ್ಲಪ್ಪ, ಅದು ಯಾಕೆ ಸರ್? ಎಲ್ಲಿದೆ ಸರ್? ಮಾತಾಡ್ತಿರ್ತಾರೆ ಸರ್, ದಯವಿಟ್ಟು ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ, ನೀವು ಚೆನ್ನಾಗಿರಿ ಅಂತ ಹೇಳಿದವರು. ಸರ್, ನಿಮ್ಮ ಅಭಿಮಾನಿ ನಾನು, ಈ ಹೋರಾಟದಲ್ಲಿ ಜಯ ಸಿಗಲೇಬೇಕು ಅಂತ ಪುರುಷೋತ್ತಮ ಅವರು, ಪುರುಷೋತ್ತಮನ ಹೆಂಡತಿ, ಆ ನಂತರ ಯಾರು ಅವ್ರ ಅತ್ತೆ, ಸ್ವತಃ ಚಿನ್ನಯ್ಯನು ಕೂಡ ನಾವು ನ್ಯಾಯ ಸಿಗುವವರೆಗೆ ನಾನು ಗಡ್ಡ ತೆಗಿಯಲ್ಲ ಅಂದವನು ಚಿನ್ನಯ್ಯ. ಇದಕ್ಕಿದ್ದಂಗೆನೆ ಯಾವುದೋ 200 ಕೋಟಿ ಷಡ್ಯಂತ್ರ, ಕೇರಳದಿಂದ ಫಂಡಿಂಗ್ ಅಂತೆ, ಅದು ಯಾರೋ ಪ್ರಕಾಶ್ ರಾಜನ್ ತಗೊಂಬಂದು ನಿಲ್ಸ್ಕೊಂಡ್ಬಿಡ್ತಾರೆ, 200 ಕೋಟಿ ಸರಬರಾಜಿಗೆ ನೀನು ಇದರ ವಿರುದ್ಧವಾಗಿ ಮಾತಾಡಿದ್ರೆ ನಾನು ಬಂದು ತಬ್ಕೊಂಡ್ಬಿಡ್ತೀನಿ ಅಂತ ಹೇಳೋದಂತೆ. ಇದೆಲ್ಲ ಏನಿದು? ಇದು ಈ ನಾಟಕ ಎಲ್ಲಿಂದ ಶುರು? ಶುದ್ಧ ಸುಳ್ಳು. ಯಾಕಂತ ಹೇಳಿದ್ರೆ ನಾನು ಐ ಆಮ್ ವೇಟಿಂಗ್ ಫಾರ್ ಹೇಳಿಕೆಗೆ ನಾನು ವೇಟ್ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನೋಡಿ, ಇದು ಮುಂಚೆ ಪ್ರಕಾಶ್ ರಾಜ್ ಅವ್ರ ಹೆಸರಲ್ಲೇ ಇರ್ಲಿಲ್ಲ. ಆಯ್ತಪ್ಪ, ಪ್ರಕಾಶ್ ರಾಜ್ ಅವರು ಇದಾರೆ, ರಮಾ ನಾಗರಾಜ್ ಅವರು ಇದಾರೆ ಅಂದ್ರೆ SIT ಅಲ್ಲಿ ಹೇಳಿದ್ರ ಚಿನ್ನಯ್ಯ ಅಂತ ಹೇಳಿಕೆ ಇದೆಯಾ? 200 ಕೋಟಿ ಷಡ್ಯಂತ್ರ ಪ್ಯಾಕೇಜು ಅಂತ ಹೇಳಿ SIT ಅಲ್ಲಿ ಹೇಳ್ಬೇಕಾಗಿತ್ತಲ್ಲ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.